Welcome back to my class. Last classes discuss about Lachinvar poem. First one, two paras. Now we discuss about third one para, fourth and fifth and sixth. Yes, now we discuss about third one para. Third one para one discuss ಮಾಡೋಣ. Yes, ಹಂಗಿದ್ರೆ ನೋಡ್ತಾ ಹೋಗೋಣ. So boldly he entered the Netherby hall among bridesmen and kinsmen and brothers and all. Then spoke the bride's father, his hand on his sword. For the poor craven bridegroom said never a word. Oh, come ye in a peace here, or come ye in a war, or to dance at our bridal young Lord Lachinvar. ಹಂಗಿದ್ರ ಥರ್ಡ್ ಒನ್ ಪ್ಯಾರಾವನ್ನ ನೋಡೋಣ. So boldly he entered the Netherby hall. Netherby hall means a marriage hall. Leng Lachinvara, he entered in that hall. ಹಾಲ್ ಅನ್ನ ಎಂಟರ್ ಆದ ಯಾವುದು ಆ ಮ್ಯಾರೇಜ್ ಹಾಲ್ ಅನ್ನ ಎಂಟರ್ ಆದ ಆಲ್ರೆಡಿ ಮ್ಯಾರೇಜ್ ನಡೆಯುವಂತ ಒಂದು ಪೊಸಿಷನ್, ಹಿಂಗಾಗಿ ಅಲ್ಲಿ ಎಂಟರ್ ಆಗುವಂತದ್ದು. ಅಮಾಂಗ್ ಬ್ರೈಡ್ಸ್ ಮೆನ್ ಅಂಡ್ ಕಿನ್ಸ್ಮನ್ ಅಂಡ್ ಬ್ರದರ್ಸ್ ಅಂಡ್ ಆಲ್. ಎಸ್, ಇನ್ ದ್ಯಾಟ್ ಮ್ಯಾರೇಜ್ ಫಂಕ್ಷನ್ ಹಾಲ್ ಯಾರ್ಯಾರಿದ್ರು? ಬ್ರೈಡ್ಸ್ ಅಂತಂದ್ರೆ ಮದುಮಗಳು. ಆ ಇಲ್ಲನ್ ಮೆನ್, ಇಲ್ಲನ್ ರಿಲೇಶನ್ಶಿಪ್, ಕಿನ್ಸ್ಮನ್ ಆಲ್ಸೋ ರಿಲೇಶನ್ಶಿಪ್ ಅಂಡ್ brothers and all. Brothers, sisters, or father or mother and relatives also here in that marriage hall. Thus spoke the bride's father, his hand on his sword. Suddenly bride's father or Ilan father, he spoke to young Lachinvar, his hand on his sword. Andra ಸಡನ್ ಆಗಿ ಸ್ವರ್ಡ್ ಅನ್ನ ತೆಗೆದವನ ಮಾತಾಡಕ್ ಸ್ಟಾರ್ಟ್ ಮಾಡಿದ. ಎಸ್, ಇನ್ ದ್ಯಾಟ್ ಟೈಮ್ ಬ್ರೈಡ್ ಗ್ರೂಮ್ ಹೆಂಗ್ ಕೂತಿದ್ದ ಅಂತಂದ್ರ ಫಾರ್ ದ ಫೋರ್ ಕ್ರೆವನ್ ಬ್ರೈಡ್ ಗ್ರೂಮ್ ಸೇಡ್ ನೆವರ್ ವರ್ಡ್. ಎಸ್, ಅಂಜಬೂರ್ಕಿದ್ದ ಹೆಂಗಂತಂದ್ರ ಈ ಏನೂ ಮಾತಾಡ್ಲಾರ್ದು ಸುಮ್ಮನ ದಿಗಿಲ್ ಬಡದವ್ರ ಕುಂತ. ಆ ಟೈಮ್ ಒಳಗಡೆ ಸಡನ್ ಆಗಿ ಹೇಳಿದ. ಯಾರು? ಇಲನ್ ಫಾದರ ಟೋಲ್ಡ್ ಟು ಯಂಗ್ ಲಾಚಿನ್ವರ್, ಓ ಕಮ್ ಎ ಇನ್ ಅ ಪೀಸ್ ಹಿಯರ್ ಆರ್ ಕಮ್ ಎ ಇನ್ ಅ ವಾರ್. ನೀನು ಶಾಂತಿಗೋಸ್ಕರ ಬಂದಿದೀವಿ ಅಥವಾ ವಾರ್ ಮಾಡೋಗೋಸ್ಕರ ಬಂದಿದೀಯ? ಅಂದ್ರ ನೀನು ಯುದ್ಧ ಮಾಡ್ಬೇಕಂತ ಬಂದಿದೀಯಾ, ಇಲ್ಲ ಅಂತಂದ್ರ ನೀನು ಪೀಸ್ಗೋಸ್ಕರ ಬಂದಿದೀಯಾ ಅಂತೇಳಿ ಕ್ವಶನ್ಸ್ ಮಾಡಿದ. ಅವರ್ ಟು ಡ್ಯಾನ್ಸ್ ಆಟ್ ಅವರ್ ಬ್ರೈಡಲ್ ಯಂಗ್ ಲಾರ್ಡ್ ಲಾಚಿನ್ವರ್, ಆರ ಟು ಡ್ಯಾನ್ಸ್ ಅವರ್ ಬ್ರೈಡಲ್. ಬ್ರೈಡಲ್ ಮೀನ್ಸ್ ಎಸ್ಪೆಷಲಿ ದಟ್ ಈಸ್ ಅ ಫಾರಿನ್ ಕಂಟ್ರಿ. ಇನ್ ದ ಮ್ಯಾರೇಜ್ ಇನ್ ಡ್ಯಾನ್ಸಿಂಗ್, ಡ್ಯಾನ್ಸ್ ಮಾಡ್ತಿರ್ತಾರ. ಹಂಗಾಗಿ ಡ್ಯಾನ್ಸ್ ಮಾಡ್ಬೇಕಂತ ಬಂದಿದೀಯಾ ಅಂತೇಳಿ ಆ ಲಾಚಿನ್ವರ್ಗ್ ಕ್ವಶನ್ಸ್ ಮಾಡಿದ. ಯಾರು? ಇಲನ್ ಫಾದರ್. ನೆಕ್ಸ್ಟ್ ಒನ್ ಪ್ಯಾರಾ. ಐ ಲಾಂಗ್ ವುಡ್ ಯುವರ್ ಡಾಟರ್ ಮೈ ಸ್ವೀಟ್ ಯು ಡೆನೈಡ್. ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಅ ಟೈಡ್. And now am I come with this lost love of mine to lead but one measure, drink one cup of wine. There are maidens in Scotland more lovely by far that would gladly be bride to the young Lachinvar. Next one poem. I long would your daughter my sweet you denied. Yes, I long would, I love in the many more days or many more years. ಸುಮಾರು ವರ್ಷಗಳಿಂದ ನಾನು ನಿನ್ ಮಗಳನ್ನ ಲವ್ ಮಾಡ್ತಾ ಬಂದಿದ್ದೆ. ಬಟ್ ಯು ಸ್ವೀಟ್ ಡೆನೈಡ್. ಡೆನೈಡ್ ಮೀನ್ಸ್ ರೆಫ್ಯೂಸ್ಡ್. ಯು ಮೈ ಲವ್ ರೆಫ್ಯೂಸ್ಡ್. ನೀನು ತಿರಸ್ಕಾರ ಮಾಡಿದಿ, ನಮ್ಮಿಬ್ಬರು ಲವ್ ಅನ್ನ ತಿರಸ್ಕಾರ ಮಾಡಿದಿ. ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಅ ಟೈಡ್. ದಿಸ್ ಇಸ್ ಅ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಹೇಳ್ಬೋದು. ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಅ ಟೈಡ್. ಅಂದ್ರ ನನ್ನಲ್ಲಿರುವಂತ ಲವ್ ಹೆಂಗಿತ್ತು ಅಂತಂದ್ರ ಹೊಳಿ ಬಂದಂಗ ಬರ್ತಿತ್ತು. ಆ ರಿವರ್ ಉಕ್ಕಿ ಹೆಂಗ್ ಬರ್ತೈತಿ ನೋಡ್ರಿ, ಫ್ಲಡ್ ಆಗಿ ಬರ್ತೈತಲ್ಲ, ಆ ಟೈಪ್ ಬರ್ತೈತಿ ಅಂತೇಳಿ ಕಂಪ್ಯಾರಿಸನ್ ಕೊಡ್ತಾನ. ಹೀಸ್ ಲವ್ ಕಂಪ್ಯಾರಿಸನ್ ಟು ಎಸ್ ಒನ್ ಲೈನ್. ಅಂಡ್ ನೌ ಆಮ್ ಐ ಕಮ್ ವಿತ್ ದಿಸ್ ಲಾಸ್ಟ್ ಲವ್ ಆಫ್ ಮೈಂಡ್. ಎಸ್, ವೈ ನಾ ಯಾಕೆ ಬಂದೀನಿ ಅಂತಂದ್ರ ಓನ್ಲಿ ಕಮ್ ವಿತ್ ದಿಸ್ ಲಾಸ್ಟ್ ಲವ್ ಆಫ್ ಮೈಂಡ್. ನಾನ್ ನೋಡ್ಕೊಂಡು ಹೋಗ್ಬೇಕಂತ ಬಂದೀನಿ. ಇದೇ ಕೊನೆ ಬಾರಿ ನಾನು ನೋಡ್ಕೊಂಡ ಹೋಗ್ಬೇಕಂತ ಬಂದೀನಿ. ನೆಕ್ಸ್ಟ್ ಒನ್, ಟು ಲೀಡ್ ಬಟ್ ಒನ್ ಮೆಜರ್. ಮೆಜರ್ ಮೀನ್ಸ್ ಡ್ಯಾನ್ಸಿಂಗ್. ಡ್ರಿಂಕ್ ಒನ್ ಕಪ್ ಆಫ್ ವೈನ್. ನಾನು ಸ್ವಲ್ಪ ಅವಳ ಜೊತೆ ಡ್ಯಾನ್ಸ್ ಮಾಡಬೇಕು. ನೆಕ್ಸ್ಟ್ ಅನ್ನ ಅಲ್ಲಿ ಫಾರಿನ್ ಕಂಟ್ರಿ ಒಳಗಡೆ
ಅಂದ್ರೆ ಅವರು ಡ್ರಿಂಕ್ ಮಾಡುವಂತದ್ದು, ಕಪ್ ಡ್ರಿಂಕ್ ಮಾಡ್ಬೇಕಂತ ಬಂದೀನಿ ಅಂತೇಳಿ ಅಂದ. ದೇರ್ ಆರ್ ಮೇಡನ್ಸ್ ಇನ್ ಅ ಸ್ಕಾಟ್ಲ್ಯಾಂಡ್ ಮೋರ್ ಲವ್ಲಿ ಬೈ ಫಾರ್. ಇನ್ ಅ ಸ್ಕಾಟ್ಲ್ಯಾಂಡ್ ಕಂಟ್ರಿ, ಇನ್ ಅವರ್ ಕಂಟ್ರಿ, ದಾಟ್ ಮೇಡನ್ಸ್, ಅಲ್ಲಿರುವಂತ ಮೇಡನ್ಸ್ ತುಂಬಾ ಚೆನ್ನಾಗಿದಾರ, ತುಂಬಾ ಪ್ರೀತಿ ಮಾಡ್ತಾರ. ದ್ಯಾಟ್ ವುಡ್ ಗ್ಲಾಡ್ಲಿ ಬಿ ಬ್ರೈಡ್ ಟು ದ ಯಂಗ್ ಲಾಚಿನ್ವರ್. ಎಸ್, ಹಿಂಗಾಗಿ ನೀನು ಅವಕಾಶ ಮಾಡಿ ಕೊಡು, ನಾ ಡ್ಯಾನ್ಸ್ ಮಾಡಿ ಅವಳ ಜೊತೆ ಹೋಗ್ತೀನಿ ಅಂತೇಳಿ ಈ ಪ್ಯಾರಾ ಅಲ್ಲಿ ಹೇಳಿದ. ಎಸ್, ಇನ್ ನೆಕ್ಸ್ಟ್ one para. The bride kissed the goblet. The knight took it up. He coughed up the wine and he threw down the cup. She looked down to blush and she looked up to sigh. With a smile on her lips and a tear in her eye, he took her soft hand ere her mother would bar. Now tread we a measure, said young Lochinvar. Yes, in this poem, the bride kissed. Yes, ಹೂವನ್ನ ಯಾರು ಪರ್ಮಿಷನ್ ಕೊಟ್ರು? ಇಲನ್ ಫಾದರ್ ಪರ್ಮಿಷನ್ ಟು ಲಾಚಿನ್ವರ್. ಆಯ್ತು, ಡ್ಯಾನ್ಸ್ ಮಾಡಿ ಹೋಗು, ಒಂದ್ ಕಪ್ ಆಫ್ ಡ್ರಿಂಕ್ ಕುಡಿದು ಹೋಗು ಅಂತೇಳಿ ಒಂದು ಪರ್ಮಿಷನ್ ಕೊಟ್ಟ. ಇನ್ ದಟ್ ಟೈಮ್ ದ ಬ್ರೈಡ್ ಕಿಸ್ಡ್ ದ ಗಾಬ್ಲೆಟ್. ಬ್ರೈಡ್ ಮೀನ್ಸ್ ದಟ್ ಇಲನ್, ಆರ ಮದುಮಗಳು ಅದ ಏನ್ ಮಾಡಿಲ್ಲ ಅಂತಂದ್ರ, ಗಾಬ್ಲೆಟ್ ಮೀನ್ಸ್ ದಟ್ ಈಸ್ ಒನ್ ಗ್ಲಾಸ್ ಕಪ್ ಆಫ್ ವೈನ್ ಅಂತೇಳಿ ಕರಿತೀವಲ್ಲ, ಆ ಕಪ್ಪಿಗೆ ಒಂದು ಕಿಸ್ ಮಾಡಿದಳು, ಮಾಡಿ ಅವನ ಕೈಯಲ್ಲಿ ಕೊಟ್ಲು. ದ ನೈಟ್ ಟುಕ್ ಇಟ್ ಅಪ್. ನೈಟ್ ಮೀನ್ಸ್ ದಟ್ ಸೋಲ್ಜರ್ ಆರ್ ಲಾಚಿನ್ವರ್. He took that glass, he copped up the wine and he threw down the cup. Suddenly he copped. Copped means ಅಂದ್ರೆ ಡ್ರಿಂಕ್ ಮಾಡಿ ಬಿಡೋದು, ಅಂದ್ರೆ ಒಮ್ಮೆ ಕುಡಿದು ಬಿಡೋದು, ಈ ಟೈಪ್ ಕುಡಿದು ಬಿಟ್ಟ. He copped up the wine and he threw down the cup. ಕುಡಿದವನೇನೆ ಸಡನ್ ಆಗಿ ಏನ್ ಮಾಡಿದ, ಆ ಗ್ಲಾಸ್ ಅನ್ನ ಕೆಳಗಡೆ ಒಗೆದು ಬಿಟ್ಟ. She looked down to blush and she looked up to sigh. In that time, Ilan, she looked down to blush, up and down. ಅವ್ನು ನೋಡ್ತಾ ಇದ್ಳು, ಹಂಗೆ ನೋಡಕ್ ಸ್ಟಾರ್ಟ್ ಮಾಡಿದ್ಳು. She looked up to sigh. Sigh means ಎಸ್, ಯಾವಾಗೂ ಲಾಸ್ಟಿಕ್ ಬಂದಿಲ್ಲ ಅಂತೇಳಿ ನಿಟ್ಟುಸಿರಿ ಬಿಟ್ಲು. ಹೆಂಗೋ ಬಂದಿಲ್ಲ, ನಾನ್ ನೋಡ್ಬೇಕಂತೇಳಿ ನಿಟ್ಟುಸಿರಿ ಬಿಟ್ಲು. With a smile on her lips and a tear in her eye. ಅವಳ ಕಣ್ಣಲ್ಲಿ ನೀರು ಬರ್ತಾ ಇದ್ವು ಹಂಗೆ. ನೆಕ್ಸ್ಟ್ ಒನ್, she smiled on her lips. ಅವಳ ತುಟಿ ಅಂಚಲ್ಲಿ ನಗು ಮೂಡಿತು. ಯಾಕಂತಂದ್ರ ಲಾಚಿನ್ವರ್ ಬಂದ ಅಂತೇಳಿ. He took her soft hand her mother could bar. Suddenly ಲಾಚಿನ್ವರ್, he took Ilan's soft hand. ಅವಳ ಕೈಯನ್ನ ಹಿಡದ. ನೆಕ್ಸ್ಟ್, in that time her mother, Ilan's mother, she was a very angry. ಸಿಕ್ಕಾಪಟ್ಟಿ ಸಿಟ್ಟಾಗಿದ್ರು, ನೋಡ್ತಾ ಇದ್ಳು ಹಂಗೆ. Now tread we a measure, said young Lachinvar. Yes, he told to Ilan. Lachinvar told to Ilan, now tread we a measure. Measure means dancing. ಈಗ ನಾವು ಡ್ಯಾನ್ಸ್ ಮಾಡೋಣ ಅಂತೇಳಿ ಯಾರು ಹೇಳಿದ್ರು? ಲಾಚಿನ್ವರ ಇಲನ್ಗ ಹೇಳಿದ. So stately his form and so lowly her pace, that never hall such a gallery did a grace. While her mother did a fret and her father did fume, and the bridegroom stood dangling his bonnet and a fume, and the bride maidens whispered they were better by far to have matched our fair cousin with a young Lachinvar. Next one para. ಈ ಪ್ಯಾರಾ ಅಲ್ಲಿ ಏನ್ ಹೇಳ್ತಾನೋ ಅಂತಂದ್ರ, so stately his form and so lovely her face. ಅಂದ್ರ ಒಂದ್ ಟೈಪ್ ಆ ಕಡೆ ಡ್ಯಾನ್ಸ್ ಮಾಡುವಂತದ್ದು, ಈ ಟೈಪ್ ಕೈ ಹಿಡ್ಕೊಂಡ್ ಮಾಡ್ತಾರಲ್ಲ, ದಟ್ ಈಸ್ ಸ್ಟೇಟ್ಲಿ ಹಿಸ್ ಫಾರ್ಮ್, ಸೋ ಲವ್ಲಿ ಹರ್ ಫೇಸ್. ಯಾಕಂದ್ರೆ ಡ್ಯಾನ್ಸ್ ಮಾಡಕತ್ತಿದ ಅಂತಂದ್ರ ಅವಳಿಗೆ ಇಷ್ಟ ಆದಂತವ ಯಾರು ಅಂತಂದ್ರ ಲಾಚಿನ್ವರ್ ಬಂದು ಡ್ಯಾನ್ಸ್ ಮಾಡಕತ್ಯಾನು ಅಂತ ಅಂದ್ಕೂಡ್ಲೆ ಅವಳ ಮುಖದಲ್ಲಿ ನಗು ಮೂಡಿತು. ಹೆಂಗೋ ಅಂತ ನಗು ಮೂಡಿತು. that never hall such a gallery did grace. In that time, that hall ಅವರ ಮ್ಯಾರೇಜ್ ಬಂದಂತ ಎಲ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ಗ್ಯಾಲರಿ ಡಿಡ್ ಗ್ರೇಸ್, ಅವರು ಕುಣಿದಾಡಕ್ ಸ್ಟಾರ್ಟ್ ಮಾಡಿದ್ರು. ವೈಲ್ ಹರ್ ಮದರ್ ಡಿಡ್ ಪೆಟ್. ಪೆಟ್ ಮೀನ್ಸ್ ಆಂಗ್ರಿ. ಶಿ ವಾಸ್ ಆಂಗ್ರಿ ಇನ್ ದಟ್ ಟೈಮ್. ಅಂಡ್ ಹರ್ ಫಾದರ್ ಡಿಡ್ ಫ್ಯೂಮ್. ಇಲನ್ಸ್ ಫಾದರ್ he was did fume. Fume means smoking ಅಂತೇಳಿ ಕರೀತಾರ. Yes, while her mother did fret and her father did fume, and the bridegroom stood dangling his bonnet and a few plume. That time bridegroom, ಅವ ಮದುಮಗ ಹೆಂಗ್ ಕೂತಿದ್ದ ಅಂತಂದ್ರ, he was stood dangling his bonnet. Bonnet means ಅವನ ತಲೆ ಮ್ಯಾಗ ಏನ್
ಪೇಟ ಅಂತ ಹೇಳಿ ಕರಿತೀವಲ್ಲ ಅದನ್ನ ಹಾಕಿದ್ದ. ಎಸ್, ಅದನ್ನ ಸರಿ ಮಾಡ್ತಾ ಕುಂತಿದ್ದ ಅವ, ಇದನ್ನ ನೋಡ್ತಾನೆ ಇರ್ಲಿಲ್ಲ. ಅಂಡ್ ದ ಬ್ರೈಡ್ ಮೇಡನ್ಸ್ ವಿಸ್ಪರ್ಡ್ ದೇ ವರ್ ಬೆಟರ್ ಬೈ ಫಾರ್. ಇನ್ ದಟ್ ಟೈಮ್ ಇಲನ್ಸ್ ಮೇಡನ್ಸ್ ಆರ್ ಇಲನ್ಸ್ ಫ್ರೆಂಡ್ಸ್, ಅವಳ ಸಖಿಯರು ಏನ್ ಮಾತಾಡ್ಕೊಳಕತ್ತಿದ್ರು? ವಿಸ್ಪರ್ಡ್ ಮೀನ್ಸ್ ತಮ್ಮಲ್ಲೇ ಮಾತಾಡ್ಕೊಳಕತ್ತಿದ್ರು. ಎಸ್, ದೇ ವರ್ ಬೆಟರ್ ಬೈ ಫಾರ್, ದೇ ವರ್ ಮೇಡ್ ಫಾರ್ ಈಚ್ ಅದರ್. ಈಗ ನೋಡು ಫಸ್ಟ್ ಕ್ಲಾಸ್ ಮ್ಯಾಚಿಂಗ್ ಆಯ್ತು. ಯಾರಿಗೆ? ಇಲನ್ಗ ಅಂಡ್ ಲಾಚಿನ್ ವರ್ಗ ಮಸ್ತ್ ಮ್ಯಾಚಿಂಗ್ ಐತಿ ಅಂತೇಳಿ ತಮ್ಮಲ್ಲೇ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಟು ಹ್ಯಾವ್ ಎಸ್ ಮ್ಯಾಚ್ಡ್ ಅವರ್ ಪೇರ್ ಕಸಿನ್, ಇಬ್ರು ಮ್ಯಾಚ್ ಆಗ್ತಾರ, ಫಸ್ಟ್ ಕ್ಲಾಸ್ ಮ್ಯಾಚ್ ಆಗ್ತಾರ ಅಂತೇಳಿ ವಿತ್ ಯಂಗ್ ಲಾಚಿನ್ ವರ್ ಅವರ್ ಪೇರ್ ಕಸಿನ್ ಒನ್ ಎಲನ ಸಿ ವಾಸ್ ಒನ್ ಆಫ್ ದಿ ಫೇರ್ ಯಂಗ್ ಲಾಚಿನ್ ವರ್. ಈ ಲಾಚಿನ್ ವರ್ಗ ಮಸ್ತ್ ಪೇರ್ ಆಗ್ತಾಳ ಅಂತೇಳಿ ತಮ್ಮಲ್ಲೇ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಎಸ್, ಇನ್ ನೆಕ್ಸ್ಟ್ ಒನ್ 2 ಪ್ಯಾರಾಸ್ ಉಳಿದು ಅಷ್ಟೇ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.